ಈಗ ನಾವು ನಮ್ಮ ಕೃಷಿ ಭೂಮಿಯ ಅತಿ ಎತ್ತರದ ಜಾಗಕ್ಕೆ ಬಂದಿದ್ದೇವೆ. ನೀವಿಲ್ಲಿ ನನ್ನ ಹಿಂದ್ಗಡೆಯಲ್ಲಿ ಒಂದು ದೊಡ್ಡ ಕೆರೆಯನ್ನ ನೋಡ್ತಾ ಇದ್ದೀರಿ. ಇದು 50 ಮೀಟರ್ ಉದ್ದ ಉಂಟು. 50 ಮೀಟರ್ ಉದ್ದ ಉಂಟು. ಆಮೇಲೆ ಅಗಲ 25 ಮೀಟರ್ ಅಗಲ ಉಂಟು. 16 ಮೀಟರ್ ಅಗಲ ಉಂಟು. 16 ಮೀಟರ್ ಅಗಲ ಉಂಟು. ಇದರಲ್ಲಿ ಹೇಗೆ ಇದನ್ನ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಅಂಗಳಕ್ಕೆ ನಾನು ಆಗ್ಲೇ ಹೇಳಿದೆ ನಿಮಗೆ, ನಾವು ನೀರನ್ನ ಇಂಗಿಸ್ಲಿಕ್ಕೆ ಬೇಕಾಗಿ ಕಲ್ಲು ಹಾಕಿದ್ದೇವೆ ಅಂತ. ಅದರ ಜೊತೆಗೆ ಒಂದಷ್ಟು ಈ ಭಾಗ ಎಲ್ಲ ನೀವು ಈಚೆ ಎಲ್ಲ ನೋಡಿದ್ರೆ ಇಲ್ಲಿ ಕಾಣ್ಬೋದು, ಇದೆಲ್ಲ ಹಾರ್ಡ್ ಮುರ, ಗಟ್ಟಿ ಮುರ ಈ ಭಾಗ ಪೂರ. ಸೊ ಈ ಭಾಗದಲ್ಲಿ ಅಲ್ಲಿ ಕೂಡ ಮುರವೇ ಇದ್ದದ್ದು. ಆ ಮುರ ಇರುವ ಜಾಗದಲ್ಲಿ ನನ್ನ ಗಂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಆ ಕಲ್ಲನ್ನ ತೆಗಿಸಿ ಆ ಕಲ್ಲನ್ನ ಒಂದಷ್ಟು ಮಾರಾಟ ಮಾಡಿ ಮತ್ತೆ ಒಂದಷ್ಟನ್ನ ನಾವು ಬಳಕೆ ಮಾಡಿ ಅಲ್ಲಿ ಒಂದು 20 ಅಡಿ ಆಳದ ಟ್ಯಾಂಕಿಯನ್ನ ಮಾಡಿದೆವು. ಆ 20 ಅಡಿ ಆಳದ ಟ್ಯಾಂಕಿ ಹೆಚ್ಚು ದೂರ ಇಲ್ಲ, ಅದೊಂದು 10 ಮೀಟರ್ ಮಾತ್ರ ಉಂಟಷ್ಟೇ. 10 ಮೀಟರ್ ಇರ್ಲಿಕ್ಕಿಲ್ಲ. ಅದು ಒಂದು 20 ಅಡಿ ಆಳ ಉಂಟು, 16 ಮೀಟರ್ ಅಗಲ ಉಂಟು. ಆಮೇಲೆ ಅಲ್ಲಿ ನಿಮಗೆ ಅಲ್ಲಿ ಒಂದು ಬ್ಯಾರಿಯರ್ ಕಾಣ್ತದೆ ಅಲ್ವಾ, ಅಲ್ಲಿಯವರೆಗೆ ಮಾತ್ರ ಡೀಪ್, ಅದು ಅಲ್ಲಿಯವರೆಗೆ ಮಾತ್ರ 20 ಅಡಿ ಆಳ ಉಂಟು. ಅಲ್ಲಿಂದ ಈಚೆಗೆ ಅಲ್ಲಿಂದ ಇಲ್ಲಿಯವರೆಗೆ ಕೂಡ, ಅದರ ಇನ್ನೊಂದು ಎಂಡಿನವರೆಗೆ ಕೂಡ ಇದು ಕೇವಲ 4 ಅಡಿ ಆಳ. 4 ಅಡಿ ಮಾತ್ರ ಆಳ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ದೊಡ್ಡವರಿಗೆ ಯಾರಿಗೂ ಕೂಡ ಅಲ್ಲಿ ನಾವು ಇದಿಷ್ಟು ಜಾಗವನ್ನು ಕೂಡ ನಾವು ಸ್ವಿಮ್ಮಿಂಗಿಗೆ ಬಳಸಿಕೊಳ್ಬಹುದು. ಇಲ್ಲಿ ಸ್ವಿಮ್ಮಿಂಗಿಗೆ ಇದು ನೀವು ಕಟ್ಟಿದ್ದೀರಲ್ಲ, ಹೌದು ಮಾರ್ಕ್ ಕಟ್ಟಿದ್ದೀರಲ್ಲ, ಲೈನ್ ಆಚೆ ಅದು ಅಲ್ಲಿಂದ ಆಚೆಗೆ ಡೀಪ್, ಅಂದ್ರೆ ಸ್ವಿಮ್ ಮಾಡಿದವರಿಗೆ ಮಾತ್ರ ಅಲ್ಲಿ ಹೋಗ್ಬೋದು. ಹೌದು, ಗೊತ್ತಿರುವವರಿಗೆ ಮಾತ್ರ. ಅದಕ್ಕೆ ಬೇಕಾಗಿ ಅಲ್ಲಿಂದು ಡೈವಿಂಗ್ ಇದು ಡೆಕ್ ಕೂಡ ಮಾಡಬಹುದು. ಆದ್ರೆ ಇದರ ಮುಖ್ಯ ಉದ್ದೇಶ ಇರುವಂತದ್ದು ನೀರಾವರಿಗೆ. ಇದರಲ್ಲಿ ಬೇಸಿಗೆಯ ಕೊನೆಯವರೆಗೆ ಕೂಡ ನಮ್ಗೆ ನೀರನ್ನ ಶೇಖರಿಸಿ ಫುಲ್ ಆಗಿ ಇರುವ ಹಾಗೆ ನಾವು ನೋಡಿಕೊಳ್ತೇವೆ. ನೀವು ನೋಡ್ಬೋದು, ಪ್ಲಾಸ್ಟಿಕ್ಕಿನ ಒಂದು ಲೈನಿಂಗ್ ಮಾಡಿದ್ದೇವೆ. ಇಡೀ ಆಗಿ ಒಂದು ಪ್ಲಾಸ್ಟಿಕ್ಕಿನ ಹೊದಿಕೆ ಮಾಡಿ ಹಾಕಿದ ನೀರು ಪೂರ ಅದರಲ್ಲಿ ಶೇಖರಣೆ ಆಗಿ ಇರುವ ಹಾಗೆ ಒಂದು ವ್ಯತ್ಯಾಸ ಮಾಡ್ತದೆ. ಒಂದು ವೇಳೆ ನಮಗೆ ಎಲ್ಲಿಯಾದ್ರೂ ನೀರಿನ ಕೊರತೆ ಆದ್ರೆ ಒಂದು 15 ರಿಂದ 21 ದಿವಸದವರೆಗೆ, 3 ವಾರದವರೆಗಿನ ನೀರು ನಾವು ಇದರಲ್ಲಿ ಇಟ್ಟುಕೊಳ್ತೇವೆ. ಬೇಸಿಗೆಯಲ್ಲಿ ನಮಗೆ ಅಗತ್ಯ ಬಿದ್ರೆ ಉಪಯೋಗ ಮಾಡ್ಲಿಕ್ಕೆ. ಅಂದ್ರೆ ಇದು ನಿಮ್ಗೆ ಒಂದು ವೇಳೆ ಇದು ಕ್ಲೀನ್ ಮಾಡುವ ಸಮಯದಲ್ಲೂ ಸಹ ಈ ನೀರು ವೇಸ್ಟ್ ಆಗುದಿಲ್ಲ. ಕ್ಲೀನ್ ಮಾಡುವ ಸಮಯ ಹೇಗೆ ಅಂತ ಹೇಳಿದ್ರೆ, ಎಲ್ಲ ತೋಡುಗಳಲ್ಲಿ, ನಮ್ಮ ಎಲ್ಲ ಕೆಳಗಿನ ಕೆರೆಗಳಲ್ಲಿ ನೀರು ಫುಲ್ ಇರುವಾಗ ಮಾತ್ರ ನಾವ್ ಇದನ್ನ ಕ್ಲೀನ್ ಮಾಡುದು. ಅದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 31 ಒಳಗೆ. ಡಿಸೆಂಬರ್ 31 ಒಳಗೆ ಇದನ್ನ ಕ್ಲೀನ್ ಮಾಡಿ ಆಗ್ತದೆ. ವರ್ಷಕ್ಕೊಮ್ಮೆ ಕ್ಲೀನ್ ಮಾಡುದಂತಲೇ ಉಂಟು, ನಿಘಂಟಾಗಿ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ತೇವೆ. ಆವಾಗ ಇದರಲ್ಲಿ ನೀರ್ ಹಾಕುದನ್ನ ನಿಲ್ಲಿಸ್ತೇವೆ. ಇದಕ್ಕೆಲ್ಲ ಪಂಪ್ ಆಗುವಂತದ್ದು ನೀರಿದು, ಇದಕ್ಕೆ ಯಾವ್ದು ನ್ಯಾಚುರಲ್ ಆಗಿ ಬರುವ ನೀರಿಲ್ಲ. ಪಂಪ್ ಮಾಡುದನ್ನ ಪೂರ್ತಿ ಸ್ಟಾಕ್ ಮಾಡ್ತೇವೆ. ಈ ನೀರನ್ನ ಎಲ್ಲ ಕಡೆಗಳಿಗೆ ಬಳಸಿಕೊಳ್ತೇವೆ. ಇದನ್ನ ಆಮೇಲೆ ಖಾಲಿ ಮಾಡಿ ಇಡೀ ಒಮ್ಮೆ ಅಡಿ ಕ್ಲೀನ್ ಆಗಿ ತೆಗೆದು ಆ ನಂತರ ಜನವರಿಯಿಂದ ನೀರ್ ಹಾಕ್ಲಿಕ್ಕೆ ಬಿಡ್ತೇವೆ. ಡಿಸೆಂಬರ್ 31 ಒಳಗೆ ಇದನ್ನ ಕ್ಲೀನ್ ಮಾಡಿ ಆಗಿರ್ತದೆ. ಮಳೆಗಾಲದ ನೀರು ಸಂಗ್ರಹ ಆಗುದಿಲ್ಲ. ಮಳೆಗಾಲದ ನೀರು ಕೂಡ ಇದಕ್ಕೆ ಬರ್ತದೆ. ಅಲ್ಲ, ಇದು ಸಂಗ್ರಹ ಆಗುದಿಲ್ವಾ? ಫುಲ್ ಆಗುದಿಲ್ವಾ? ಫುಲ್ ಆಗ್ತದೆ, ಬಿಟ್ರೆ ಫುಲ್ ಆಗ್ತದೆ. ಆಗ್ತದೆ. ಮಳೆಗಾಲದ ನೀರು ಕೂಡ ಫುಲ್ ಆಗ್ತದೆ. ನೋಡಿ, ಇದರಲ್ಲಿ ನೀವು 3 ಬೆನಿಫಿಟ್. ಒಂದು, ನೀರು ಇಂಗಿಸುವಿಕೆ. ಎರಡನೇದು, ನಿಮ್ಮ ನೀರು ಸಂಗ್ರಹ ಮಾಡ್ಲಿಕ್ಕೆ. ನೀರು ಸಂಗ್ರಹ ಮಾಡ್ಲಿಕ್ಕೆ. ಮೂರನೇದು, ಮತ್ತೆ ಎಲ್ಲರಿಗೂ ಇಂಪಾರ್ಟೆಂಟ್ ಸ್ವಿಮ್ ಮಾಡಿ, ಅಂದ್ರೆ ಈಜು ಕಲಿತು ಒಂದು ನೀರಿಗೆ ಬಿದ್ರೆ ಬೇರೆಯವ್ರನ್ನ ರಕ್ಷಿಸಲಿಕ್ಕೂ ಆಗ್ತದೆ. ಎಲ್ಲದರಿಂದ ಮುಖ್ಯ ನಮಗೆ ನೀರಾವರಿ. ಬನ್ನಿ, ಇದು ನಮ್ಮ ಶಾಲಾ. ಇದಕ್ಕೆ ನಮ್ಮಲ್ಲಿ ತುಂಬಾ ಜನ ಗೆಸ್ಟ್ಗಳು ಬಂದಿರುವಾಗ ನಮಗೆ ಅವರಿಗೆ ಬೇಕಾದಂತಹ ಎಂಟರ್ಟೈನ್ಮೆಂಟ್ಗಳು ಅಥವಾ ಅವರಿಗೆ ಬೇಕಾದಂತ ಪಾಠಗಳನ್ನ ನಾವು ಕಲಿಸ್ತೇವೆ. ಉದಾಹರಣೆಗೆ ನಾನು ಈಗಾಗ್ಲೇ ಹೇಳಿದೆ, ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳು ಬಂದು ಅವರು ಇಲ್ಲಿ ಬಂದು ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಒಂದೊಂದು ದಿನದ ಮಾಹಿತಿ ಅಥವಾ ಒಂದೊಂದು ಹೊತ್ತಿನ ಮಾಹಿತಿಯನ್ನ ಅವರು ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವಿಲ್ಲಿ ತಯಾರು ಮಾಡಿದಂಥದ್ದು. ಸಾಧಾರಣ 100 ಜನರವರೆಗೆ ಇಲ್ಲಿ ನಾವು ಅಕಾಮಿಡೇಟ್ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ಬೆಳಿಗ್ಗೆ ಕೂಡ ಇಲ್ಲಿ ಯೋಗ ಇತ್ತು. ಅನಂತರ ನೀವು ಅಲ್ಲಿ ಎಲ್ಲ ಸಲಕರಣೆಗಳನ್ನ ನೋಡಿದ್ದೀರಿ, ವೇಟ್ ಲಿಫ್ಟಿಂಗಿನ ಸಲಕರಣೆಗಳು, ಆನಂತರ ಬೇರೆ ಬೇರೆ ಜಂಪಿಂಗಿನ ಬಾಕ್ಸ್ಗಳು, ಇದೆಲ್ಲ ಈಚೆ ಕಾಣುವಂಥದ್ದೆಲ್ಲ. ಸೊ ಇದೆಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಮೇಲೆಗೆ ನೀವು ಫೋಕಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಮೇಲೆ ನೋಡಿ, ಇಲ್ಲಿ ಎಲ್ಲ ಅದೆಲ್ಲ ಅವರಿಗೆ ಹುಕ್ಕಲ್ಲಿ ಬಳ್ಳಿಯನ್ನ ಹಾಕಿ ನೇತಾಡಿಕೊಂಡು ಎಲ್ಲ ಬೇರೆ ಬೇರೆ ಕಸರತ್ತುಗಳನ್ನ ಮಾಡುವ ಹಾಗೆ, ಆ ರೀತಿಯಲ್ಲಿ ಎಲ್ಲ ಬೇಕಾದ್ರೆ ಮಾಡಿ ಉಪಯೋಗ. ಬಾಡಿ ಫಿಟ್ನೆಸ್ಗೆ ಬೇಕಾದಂತ ಎಲ್ಲ ಎಷ್ಟು ಸಾಧ್ಯ ಆಗ್ಲಿಕ್ಕೆ ಆಗ್ತದ ಅದನ್ನ ಮಾಡಿಕೊಂಡಿದ್ದೇವೆ.
ಅಲ್ಲ ಇದೆಲ್ಲ ನಿಮ್ಗೆ ಈ ಪ್ಲಾನ್ ಎಲ್ಲ ಹೇಗೆ ಬಂತು ಮೇಡಮ್? ಇಂತ ಒಂದು ಈ ಜಾಗದಲ್ಲಿ ಆಗ್ಬೇಕು, ಒಂದು ಒಳ್ಳೆ ವೆದರ್, ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಸಿಗುವಂತ ಜಾಗದಲ್ಲಿ ಆಗ್ಬೇಕು ಅಂತ ಇದೆ ಹೇಗೆಲ್ಲ ನಿಮ್ಗೆ ಇದು ಆಯ್ತು, ಐಡಿಯಾಸ್ ಬಂತು? ಇದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿಯೇ ಉಸಿರಾಡುದು, ಇಲ್ಲಿಯೇ ಬದುಕುದು, ಇಲ್ಲಿಯೇ ಪರಿಸರ ಎಲ್ಲವನ್ನ ನೋಡಿ ಆಗುವಾಗ ಎಲ್ಲಿ ಮರಗಳು ಅತಿ ಕಡಿಮೆ ಉಂಟು, ಯಾವುದು ಎತ್ತರದ ಜಾಗ, ಯಾವುದು ಹೆಚ್ಚು ಆಕ್ಟಿವಿಟೀಸಿಗೆ ಸರಿಯಾದಂತಹ ಜಾಗ, ಅಥವಾ ಮನೆಯ ಗೌಜುಗಲಾಟೆ, ಮಾರ್ಗದ ಗೌಜುಗಲಾಟೆ, ಪೇಟೆಯ ಗಡಿಬಿಡಿ, ಇದರಿಂದೆಲ್ಲ ದೂರವಾಗಿ ಬಂದ್ರೆ ಎಲ್ಲರಿಗೂ ಹೇಗೆ ಎಲ್ಲಿ ಅವರವರ ಇದನ್ನ ಒಂದು ಖುಷಿ ಪಟ್ಟು ಅವರ ಕೆಲಸಗಳನ್ನ ಮಾಡಬಹುದು ಬರುವಂತ ಗೆಸ್ಟ್ಗಳು ಅಂತ ಹೇಳಿ ಆಲೋಚನೆ ಮಾಡುವಾಗ ಈ ಜಾಗ ಒಳ್ಳೇದು ಅಂತ ಹೇಳಿ ನೀವು ಹೌದು. ಇದೊಂದು ಖಾಲಿ ಜಾಗ ಇತ್ತು, ಇದೊಂದು ಈ ಜಾಗದಲ್ಲಿ ಯಾವುದೇ ಮರಗಿಡಗಳಿರ್ಲಿಲ್ಲ. ಇದಿಷ್ಟು ಜಾಗ ಕೂಡ ಒಂದು ಖಾಲಿ ಜಾಗ ಆಗಿತ್ತು. ಸೊ ಹಾಗೆ ಅಲ್ಲಿ ಈ ಒಂದು ಪ್ಲಾನ್ ಕ್ರಿಮಿ ಕೀಟ ಜಂತುವಿಂದ ಹಿಡಿದು ನಾವು ಯಾವುದನ್ನು ನಾವಿಲ್ಲಿ ಬೇಟೆಯಾಡ್ಲಿಕ್ಕೆ ಯಾರಿಗೂ ಅಥವಾ ಕೊಲ್ಲಿಕ್ಕೆ, ಹಾರ್ಮ್ ಮಾಡ್ಲಿಕ್ಕೆ, ತೊಂದರೆ ಕೊಡ್ಲಿಕ್ಕೆ ನಾವು ಯಾರಿಗೂ ಕೂಡ ಆಸ್ಪದವೇ ಕೊಡುದಿಲ್ಲ. ಸೊ ಅವು ಹೇಗೆ ಬೆಳಿತಾವೋ ನಾವು ಹಾಗೆ ಬೆಳಿತಾ ಇದ್ದೇವೆ. ಸೊ ಹಾಗೆ ನಿಮ್ಮ ಮಾತಲ್ಲಿ ಒಂದು ಸ್ಪಷ್ಟವಾಗಿ ಕಾಣ್ತದೆ, ಫಸ್ಟ್ ನಾವು ಭಗವಂತನನ್ನು, ಕಾಣದ ಭಗವಂತನನ್ನು ನಂಬ್ತೇವೆ, ಪೂಜಿಸ್ತೇವೆ. ಎರಡನೇದು ನಮ್ಗೆ ಕಾಣುವಂತಹ ಪ್ರಕೃತಿ ಮತ್ತೆ ಈ ಭೂಮಿ, ಈ ಮಣ್ಣು, ಇದು ದೇವರ ಅಷ್ಟೇ ಪವಿತ್ರವಾದದ್ದು. ಯಾಕಂತ ಹೇಳಿದ್ರೆ ಇದನ್ನು ನಾವು ಅಷ್ಟೇ ಪವಿತ್ರತೆಯಲ್ಲಿ ಕಾಪಾಡಬೇಕು, ಅದನ್ನು ಪೂಜಿಸಬೇಕು, ಅದನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕು ಅಂತ ಉತ್ತಮವಾದ ಒಂದು ಮಾಹಿತಿ ಹಂಚಿಕೊಂಡ್ರಿ. ಸೊ ಇದು ಟ್ರೀ ಹೌಸ್ ಅಂತ ಹೇಳ್ತೇವೆ. ಕೆಳಗೆ ಒಂದು ದೇವದಾರು ಮರವನ್ನ ನೋಡ್ತೀರಿ ನೀವು ತೋರದ್ದು. ಸೊ ದೇವದಾರು ಮರಕ್ಕೆ ಅದು ಜೀವಂತ ಇರುವಾಗ ಅದು ಭಾರಿ ಗಟ್ಟಿ ಅಂತೆ, ಆನಂತರ ಅದು ಬೆಂಕಿ ಪೆಟ್ಟಿಗೆಗೆ ಹೋಗುದಂತದ್ದು ಇದ್ರು ಕೂಡ. ಸೊ ಅದರ ಮೇಲೆ ಈ ಜರ್ಮನಿಯಿಂದ ಒಂದು 4 ಜನ ಬಂದು, ಅದರ ಮುಖ್ಯಸ್ಥ, ಅವರ ಲೀಡರ್ ಫಿಲಿಪ್ ಅಂತ ಹೇಳಿಕೊಂಡು, ಫಿಲಿಪಿನ ನೇತೃತ್ವದಲ್ಲಿ ಇನ್ನು 3 ಜನ ಬಂದು ಅವರಾಗಿ, ನಾವೊಂದು ಅರ್ಧ ಆಳಿನ ಕೆಲಸ, ಅರ್ಧ ಗಂಟೆಗೆ ಕೂಡ ನಾವು ಅವರಿಗೆ ಯಾರು ಹೆಲ್ಪರ್ಸ್ ಅನ್ನ ಕೊಟ್ಟಿಲ್ಲ, ಅವರು ಇದನ್ನ ನಮಗೆ ಕಟ್ಟಿ ಕೊಟ್ಟಿದ್ದಾರೆ. ಇದಕ್ಕೆ 2016ರಲ್ಲಿ ಏನಾದ್ರು ಸುಮಾರು ಸಮಯ ಆಯ್ತು ಇದಕ್ಕೆ, ಇದಾಗಿ ಈಗ ರೆಡಿಯಾಗಿ ಸುಮಾರು ಸಮಯ ಆಯ್ತು. ಸೊ ಬನ್ನಿ ನಾವು ಮೇಲೆ ಹತ್ತಿ ನೋಡುವ. ಅವರಿಗೆ ಇದೊಂದು ಐಡಿಯಾ ಹೇಗೆ ಉಳಿಯಿತು ಮೇಡಮ್? ಅವರು ಟ್ರೀ ಹೌಸ್ ಕಮ್ಯುನಿಟಿ ಅಂತ ಹೇಳಿ ಅವರೊಂದು ಕಮ್ಯುನಿಟಿಯನ್ನ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಅವರದ್ದೇ ಐಡಿಯಾ ಅದು, ಫಿಲಿಪ್ ಅವರದ್ದೇ ಐಡಿಯಾ. ಆ ಐಡಿಯಾವನ್ನ ಪ್ರಪ್ರಥಮವಾಗಿ ನಮ್ಮಲ್ಲಿ ಶುರುವಿಗೆ ಮಾಡಿದ್ರು. ಅದಾದ ಮೇಲೆ ಅಮೆಝಾನ್ ಅಲ್ಲಿ ಮಾಡಿದ್ದಾರೆ, ಅಮೆಝಾನ್ ನ ಕಾಡಿನಲ್ಲಿ ಅವರು ಕೆಲವು ಮಾಡಿದ್ದಾರೆ. ಆ ನಂತರ ಅವರ ಮನೆ ದೊಡ್ಡ ಅನುಭವ ಇದೆ, ಸಾಕಷ್ಟು ಅನುಭವ ಇದೆ. ಅದೇ ಹೇಳಿದೆ ಅಲ್ಲ, ಬರೀ 4 ಜನ ನಾವು ದೊಡ್ಡ ದೊಡ್ಡ ತೊಲೆಗಳನ್ನು ಕೂಡ ಅವರು ನಮ್ಮ ಮನೆಯಿಂದ ಅವರೇ ಮಾಡಿ ತಂದಂತದ್ದು. ನಾವು ಅವರಿಗೆ ಒಂದು ಸಣ್ಣ ಹೆಲ್ಪ್ ಅನ್ನು ಕೂಡ ಕೊಡ್ಲಿಲ್ಲ. ಅದಕ್ಕೂ ಲಾಕ್ ಸಿಸ್ಟಮ್ ಉಂಟು. ಬನ್ನಿ, ತುಂಬಾ ಎಂಜಿನಿಯರಿಂಗ್ ಮೈಂಡ್ ಅಲ್ಲಿ ಮಾಡಿದ್ದಾರೆ. ಇದು ನೆಲದಿಂದ 57 ಅಡಿ ಎತ್ತರ ಉಂಟು. ಎಷ್ಟು? 57 ಅಡಿ ಕೆಳಗಿನ ಬದಿಯಿಂದ, ಮೇಲಿನ ಬದಿಯಿಂದ 47 ಅಡಿ ಎತ್ತರ ಉಂಟು. ನೋಡಿ, ನನಗೆ ಇದಕ್ಕೆ ಆಗ್ತಾ ಉಂಟು. ಹಿಡಿಬೇಕಾ? ಬೇಡ ಬೇಡ ಬೇಡ, ಹಿಡ್ಕೊಳ್ಳಿ. ನೋಡಿ, ಅದೇ ನಾವು ಬಂದದ್ದು ಗಡೆಗಲ್ಲಿಗೆ ಹತ್ತಿದಾಗ ಇದ್ದಿದ್ವಿ ನಮ್ಗೆ. ಸೊ ಗೆಸ್ಟ್ಗಳು ಬಂದ್ರೆ ಅವರಿಗೆ ಇಲ್ಲಿ ಇರ್ಲಿಕ್ಕೆ ಒಂದು ರೂಮ್ ಉಂಟು. ಹೌದು, ಒಂದು ರೂಮ್ ಅನ್ನ ಮಾಡಿದ್ದೇವೆ. ಇದು ಹೊರಗಿನ ದೃಶ್ಯಗಳಿಗೆ ಅಲ್ಲಿಂದಲೂ ನೋಡ್ಬೋದು, ಆಮೇಲೆ ಇಲ್ಲಿಂದ ನೋಡ್ಬೋದು. ಇವನ್ ಈ ಕಿಟಕಿಗಳು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಎತ್ತರಕ್ಕೆ, ಅದಕ್ಕೆ ಅಲ್ಲಿ ಕೌಂಟರ್ ವೇಟ್ ಕೊಟ್ಟಿದ್ದಾರೆ. ಅಲ್ಲಿ ಆಚೆ ಬದಿಯಿಂದ ನೇತಾಡ್ತಾ ಇರುವಂತದ್ದು ನೀವು ಹ್ಯಾಂಗಾದ್ದು ನೋಡ್ಬೋದು, ಕೌಂಟರ್ ವೇಟ್. ಹೇಳಿದ್ರೆ ಮಾತ್ರ ಬರ್ತದೆ. ಹೌದು, ಎಷ್ಟು ಬೇಕಷ್ಟೇ. ನಿಮಿಷ ಬೆಲ್ಲ ಒಂದು ಸಾಹಸ ಮಾಡಿದ್ರು. ಎಲ್ಲ ಎಡ್ವರ್ಡ್ ರೆಬೆಲ್ ಸಹ ಇಲ್ಲಿ ಬಂದ್ರು ಅಂತ ಹೇಳಿದ್ರೆ ಹಾಗೆ ಇದಕ್ಕೆ ಅಲ್ಲಿಂದ ಒಂದು ಕಿಟಕಿ, ಅಲ್ಲಿಂದ ಒಂದು ಸಣ್ಣ ಕಿಟಕಿ, ಆಮೇಲೆ ಮತ್ತೆ ಇಲ್ಲಿಂದ ಒಂದು ಕಿಟಕಿ. ಸೊ ಹೀಗೆ ಯಾರಾದ್ರೂ ಈಗ ಗೆಸ್ಟ್ಗಳು ಬಂದ್ರೆ ಅವರಾಗಿ ಇಲ್ಲಿಯೇ ಕೂತು ಅವರದ್ದೇ ಕೆಲಸ ಮಾಡಿಕೊಂಡು ಇಲ್ಲಿ. ಇದು ಎಲ್ಲ ನೋಡಿದ್ರೆ ಇದು ಎಷ್ಟು ವರ್ಷ ಮಾಡಿ? ಇದಕ್ಕೆ ಆಯ್ತು ಒಂದು 7-8 ವರ್ಷ ಎಲ್ಲ 7-8 ವರ್ಷ ಆಯ್ತು ಆಗಿರ್ಬೋದು ಅಂತ ನನಗೆ ಸರಿ ನೆನಪು ಬರುದಿಲ್ಲ. ಇಲ್ಲಿ ಕರೆಂಟ್ ಉಂಟಲ್ವಾ? ಬೇಕಾದ್ರೆ ಕರೆಂಟ್ ಉಂಟು. ನೋಡಿ ವೀಕ್ಷಕರೇ, ಇದೊಂದು ಹೊಸ ಇವರ ಒಂದು ಯೋಜನೆ. ಎಲ್ಲಿಯವರೋ ಬಂದು ಇವರ ಒಂದು
ಈ ಒಂದು ಪ್ರಕೃತಿ ಇಂಥ ಒಂದು ಒಳ್ಳೆಯ ಒಂದು ಮನೆಯನ್ನು ಮಾಡಿ ನೋಡಿ, ಅವರ ಹೆಸರು ಹೇಳುವ ಹಾಗೆ ಮಾಡಿ ಹೋಗಿದ್ದಾರೆ ಅಲ್ವಾ ಮೇಡಮ್? ಹೌದು, ಅವ್ರು ಮಾಡಿದವರು 8 ಫಿಲಿಪ್. ಹೌದು, ಫಿಲಿಪ್ ಅಂತ ಹೇಳುವವರು. ನೋಡಿ ಇಂಥದ್ದೆಲ್ಲ ಒಂದು ಪೂರ್ತಿ ಇದು ಹೇಗೆಂದ್ರೆ ಈ ದೇವದಾರ ಮರಕ್ಕೆ ಎಲ್ಲಿ ಕೂಡ ಒಂದು ಸಣ್ಣ ಆಣಿ ಆಗ್ಲಿ ಒಂದು ಸ್ಕ್ರೂ ಆಗ್ಲಿ ಬೀಳಿಲ್ಲ. ಎಲ್ಲವನ್ನ ಅಡಿಯ 3 ಮರಗಳನ್ನ ಈ ತರದ ಒಂದು ವೈರ್ ಅಲ್ಲಿ ಅದಕ್ಕೆ ರೋಪ್ ಅಲ್ಲಿ ಅದಕ್ಕೆ ಈ ತರದ ಸಾಕಷ್ಟು ಪ್ಯಾಕಿಂಗ್ ಅನ್ನ ಕೊಟ್ಟು ಅವರ 3 ತೊಲೆಗಳನ್ನ ಹೀಗೆ ತ್ರಿಕೋನದಲ್ಲಿ ನಿಲ್ಲಿಸಿ ಅದರ ಮೇಲೆ ಈ ಮನೆಯನ್ನ ಕಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ಮರದ ಒಂದು ಸಿಪ್ಪೆ ಸಹ ಇಲ್ಲ, ಮರಕ್ಕೆ ಆಣಿಯೇ ಹೊಡಿಲಿಲ್ಲ, ಮರಕ್ಕೆ ಒಂದು ಸ್ಕ್ರೂವೇ ಆಗ್ಲಿಲ್ಲ, ಒಂದು ಸಿಂಗಲ್ ಸ್ಕ್ರೂ ಕೂಡ ಮರಕ್ಕೆ ಮುಟ್ಲಿಲ್ಲ. ಎಷ್ಟು ಹೈಟ್ ಉಂಟು ನೋಡಿ, ನೋಡಿ ಅಲ್ಲಿ ಕಣ್ಣು ಕಾಣುದಿಲ್ಲ ಅಷ್ಟು ಹೈಟ್. ಇಲ್ಲಿ ಎಂತ ಒಂದು ಮನೆ ನಿರ್ಮಾಣ ಮಾಡಿ ಅದು ಸಹ 8 ವರ್ಷ ಆಯ್ತು. ಹೇಗೆ ಇದೆ ನೋಡಿ, ಹೇಗೆ ಇದು ಕಲ್ಲಿನಲ್ಲಿ ಕಟ್ಟಿದಂತ ಗೋಡೆ ತರ ಇದೆ, ಅಷ್ಟು ಗಟ್ಟಿಯಾಗಿ. ಎಲ್ಲಿ ಸಹ ಒಂದು ಸ್ವಲ್ಪ ಸೌಂಡ್ ಸಹ ಇಲ್ಲ ನೋಡಿ. ಒಂದು ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿಬೇಕು. ಇದಕ್ಕೆ ಹಾಕಿದ್ದೆಲ್ಲ ನಮ್ಮದೇ ಮರಗಳನ್ನು ಅಲ್ವಾ? ಇದನ್ನ ಹಾಗೆ ಹೇಳಿದ್ರೆ ಬರ್ತದೆ ಆಚೆಗೆ ನಿಮ್ಮೊಟ್ಟಿಗೆ ಮೆಲ್ಲ ಹಾಗೆ ಹಿಡ್ಕೊಳ್ಳಿ. ಹಾಗೆ ಹಿಡ್ಕೊಳ್ಳಿ. ಇನ್ನು ಸೈಡ್ ಅನ್ನು ಹಿಡ್ಕೊಳ್ಳಿ, ಸೈಡ್ ರೈಲಿಂಗ್ ಹಿಡ್ಕೊಳ್ಳಿ. ನಾನು ಹೋಗ್ತೇನೆ ಮೇಡಮ್. ಸರಿ, ಮೇಡಮ್ ಬರ್ತಾ ಇದ್ದಾರೆ, ಅವರಿಗೆ ಅಭ್ಯಾಸ ಆಗಿ ಹೋಗಿದೆ ಎಷ್ಟು ಫಾಸ್ಟ್ ಬರ್ತಾರೆ ನೋಡಿ. ಅದು ಸಹ ಇಲ್ಲಿ ನೋಡಿ, ಇದು ನೀವು ಕಾಳು ಮೆಣಸು ನೆಟ್ಟಿದ್ದೀರಿ, ಕಾಳು ಮೆಣಸು ಹಣ್ಣಾಗಿದೆ ಮೇಡಮ್. ಎಷ್ಟು ಖುಷಿ ನೋಡಿ, ಅದು ತುಂಬಾ ಉಂಟು. ನಿಮ್ಮ ಬೆನ್ನ ಹಿಂದೆ ನೋಡಿ, ಕೊಯ್ಬೇಕಷ್ಟೇ. ಇದು ಸಹ ಮರದಲ್ಲೇ ಮಾಡಿದ್ದಾರೆ ನೋಡಿ. ಎಲ್ಲಿ ಸಹ ಮರಕ್ಕೆ ಒಂದು ಸ್ವಲ್ಪ ಸಹ ಏಟು ಮಾಡಲಿಲ್ಲ. ಮೇಡಮ್ ಹೇಳಿದ ಹಾಗೆ ಅಷ್ಟೊಂದು ಅಚ್ಚುಕಟ್ಟಾಗಿ ಅಷ್ಟೊಂದು ಮೈಂಡ್ ಸೆಟ್ ಮಾಡಿ ಇದು ಮಾಡಿದ್ದಾರೆ ನೋಡಿ. ಅವರಿಗೆ ಬಿಗ್ ಸೆಲ್ಯೂಟ್ ಖಂಡಿತವಾಗಿ. ನೋಡಿ ಇಲ್ಲಿ ಸಹ ಅದರ ಮೇಲೆ ಕೂತೊಳಿಸಿದ್ದಾರೆ, ಏನು ಅದಕ್ಕೆ ಡ್ಯಾಮೇಜ್ ಮಾಡಲಿಲ್ಲ. ಒಂದು ಮರ ಹೇಗೆ ಇದಾಗಿದೆ ನೋಡಿ. ಈ ಮರಕ್ಕೂ ಸಹ ಒಂದು ಸಾರ್ಥಕತೆ ಆಯಿತು, ಈ 3 ಗೆಲ್ಲು ಬಿಟ್ಟು ಈಗ ಒಂದು ಪ್ರಕೃತಿ ಕೊಟ್ಟಿದ್ದಕ್ಕೆ ಅಲ್ವಾ ಮೇಡಮ್? ಇದೊಂದು ಫ್ಲೋಟಿಂಗ್ ಕಾಟೇಜ್ ನಮ್ಮದು. ಅಲ್ಲಿ ಕೆಳಗೆ ಕಾಣುವಂತದ್ದು ಕೆರೆ. ಆ ಕೆರೆಯಲ್ಲಿ ಸಾಧಾರಣ ಜನವರಿ ಎಂಡಿನವರೆಗೆ ನೀರಿರ್ತದೆ. ಆ ಕೆರೆ ಅಲ್ಲಿ ಸ್ಟೆಪ್ ಕಾಣ್ತದೆ. ಈ ಕೆರೆ ಹೇಗೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ತುಂಬಿ ಹರಿತದೆ. ಆವಾಗ ಮತ್ತೆ ನಾವು ಇಲ್ಲಿ ಇದನ್ನ ತಿಳಿದವರು ಮಾತ್ರ, ಸರಿಯಾಗಿ ಈಜು ಗೊತ್ತಿರುವವರು ಮಾತ್ರ ಇಲ್ಲಿ ಇಳಿಬಹುದು. ಉದಾಹರಣೆಗೆ ನನ್ನ ಮಗ ಮಾತ್ರ, ಮತ್ತೆ ನಾನು ಇಳಿಯುವುದಿಲ್ಲ ಅಥವಾ ನನ್ನ ಗಂಡನು ಇದಕ್ಕೆ ಇಳಿಯುವುದಿಲ್ಲ. ಸೊ ಆ ರೀತಿಯಾಗಿ ಅದನ್ನ ಒಂದು ನೀಟಾಗಿ ಮಾಡಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಫೌಂಡೇಶನ್ ಹಾಕಿ ಕಾಣ್ಬೋದು ನಿಮಗೆ. ಅದಕ್ಕೆ ಫೌಂಡೇಶನ್ ಹಾಕಿ ಇಲ್ಲಿ ಒಂದು 3 ಹಂತದ 3 ಫ್ಲೋರ್ ಇರುವಂತ ಒಂದು ಬಿಲ್ಡಿಂಗ್ ಅನ್ನ ಮಾಡಿದ್ದೇವೆ. ಬನ್ನಿ, ಇದಕ್ಕೆ ಮರವನ್ನ, ಗೋಡೆಗೆ ಎಲ್ಲ ಮರವನ್ನ ಬಳಸಿದ್ದೇವೆ. ಗೋಡೆಗೆ ಮತ್ತು ನೆಲಕ್ಕೆ ಮರವನ್ನ ಬಳಸಿದ್ದೇವೆ. ಬನ್ನಿ, ಒಳಗೆ ಬನ್ನಿ, ಕೆಲಸ ಆಗ್ತಾ ಉಂಟು. ಬನ್ನಿ, ಫಸ್ಟಿಗೆ ಕೆಳಗೆ ಇಳಿಯುವ. ಸೊ ಇಲ್ಲಿ ನೋಡುವ ಮೊದಲು, ಇದು ಒಂದು ಕಾಟ್, ಬೇಕಾದವಾಗ ಕರೆಕ್ಟ್. ಈಗ ಒಂದು ಕಾಟ್ ಆಯ್ತು. ಇಲ್ಲಿ ಒಂದು ಸೆಟ್ ಇಲ್ಲಿ ಮಲಗ್ಬೋದು. ಮತ್ತೆ ಒಂದು ಸೆಟ್ ಅದೇ ರೀತಿ ಕೆಳಗೆ ಉಂಟು, ಮತ್ತೊಂದು ರೀತಿ ಮೇಲೆ ಉಂಟು. ಇಲ್ಲಿಂದ ಹೊರಗೆ ಬಂದ್ರೆ ಬಾಲ್ಕನಿ ಉಂಟು. ಹೌದು, ಇಲ್ಲಿ ನೋಡಿ, ಇಲ್ಲಿ ಒಂದು ನಿಂತು ಕಾಫಿ ಟೀ ಕುಡಿಯೋದಿದ್ರೆ ಅಥವಾ ಇಲ್ಲಿ ಒಂದು ಚೇರ್ ಹಾಕಿ ಏನಾದ್ರೂ ಹಾಕಿ ಇಲ್ಲಿ ಕೂತು ಕೆಲಸ ಮಾಡುದಿದ್ರೆ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಇದು ಕೆರೆ. ಅದು ಎಕ್ಸಸ್ ಇರೋದು ಅಲ್ಲಿಂದ ಮಾದುವುದು, ಅದು ಸಮಲಿ ಹೋಗ್ಲಿಕ್ಕೆ ಇರುವ ಜಾಗ. ಅದು ಅಲ್ಲಿ ಕಾಣುವಂತದ್ದು ಅದಕ್ಕೆ ಇರುವ ಬಾತ್ರೂಮ್, ಅಲ್ಲಿ ಇರುವ ವಾಶ್ರೂಮ್. ನಾವು ಆ ಮಧ್ಯದ ಫ್ಲೋರ್ ಇಂದ ಕೆಳಗಿನ ಫ್ಲೋರಿಗೆ ಇಳ್ಕೊಂಡು ಬಂದೆವು. ನೀವು ಆ ಏಣಿ ಮೆಟ್ಲಲ್ಲಿ ಅಲ್ಲಿ ಕಾಣ್ತದೆ ನಿಮಗೆ. ಇಲ್ಲಿ ಮೇಲೆ ಎಲ್ಲ ಮರ. ಅದೇ ರೀತಿಯಾಗಿ ಇಲ್ಲಿ ಒಂದು ಮಲಗ್ಲಿಕ್ಕೆ. ಇಲ್ಲಿಯ ಈ ಜಾಗದ ಒಂದು ವಿಶೇಷ ಏನಂತಂದ್ರೆ, ಇಲ್ಲಿ ನಿಮಗೆ ನೀರು ಹತ್ತಿರದಿಂದ ಕಾಣ್ಲಿಕ್ಕೆ ಸಿಗ್ತದೆ. ಇದು ಕೂಡ ತೆಗೆಯುವ ಹಾಗೆ ಉಂಟು. ವಿಂಡೋ ಕೂಡ, ಹೌದು, ಈ ವಿಂಡೋ ಇದೆ. ಇದು ಮೇಲೆ ಕೂಡ ಮಧ್ಯದ ಫ್ಲೋರ್ ಅಲ್ಲಿ ಕೂಡ ಈಗ ಓಪನ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಹೊರಗೆ ಹೋಗಿದ್ದೇವಲ್ಲ, ಬೇಡ ಅಂತಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಇನ್ನೊಂದು ಇದರ ಚಂದ ಏನಂತಂದ್ರೆ, ನೀವು ಇದನ್ನು ಓಪನ್ ಮಾಡಬಹುದು. ಅಲ್ಲಿ ಹಿಡ್ಕೊಳ್ಳಿ ಒಮ್ಮೆ.
ಭಾರ ಉಂಟದು. ಹಾ. ಸೊ ಇಲ್ಲಿ ಹೀಗೆ ಓಪನ್ ಮಾಡಿದ್ರೆ ಸೀದಾ ನಿಮ್ಗೆ ಮಳೆಗಾಲದಲ್ಲಿ ನೀರಿಗೆ ಡೈರೆಕ್ಟ್ ಆಕ್ಸೆಸ್. ಕಾಲು ಸಿಗ್ತದೆ. ಹೌದು, ಕಾಲು ಸಿಗ್ತದೆ. ಇಲ್ಲಿಂದಲೇ ನೀವು ನೀರಿಗೆ ಇಳಿಬಹುದು, ಇಲ್ಲಿಯೇ ನೀವು ನೀರಿಂದ ಹತ್ತಬಹುದು. ಇದೆಲ್ಲವೂ ಕೂಡ ನನ್ನ ಮಗನ ಹಾಗಿರೋರು ಪಾರ್ಥ ವಾರಣಾಸಿ, ಆಯ್ತಾ. ಅವನು ಆ ತರದ ಅಷ್ಟು ಮಾಹಿತಿ ಇರುವವರಿಗೆ ಬೇಕಾಗಿಯೇ ಇದನ್ನ ಮಾಡಿದಂಥದ್ದು. ಸೊ ಇದನ್ನ ನಾವು ಎಲ್ಲರಿಗೂ ಕೊಡುದಿಲ್ಲ. ಹೌದು, ಇದು ರಿಸ್ಕ್ ಇರುವ ಕಾರಣ ಇದನ್ನ ಎಲ್ಲರಿಗೂ ಕೊಡುದಿಲ್ಲ. ಇದು ಇದೇ ರೀತಿ ಈ ಬದಿ ಕೂಡ ಹೀಗೆ ತೆಗಿಲಿಕ್ಕೆ ಆಗ್ತದೆ. ನೀವು ಅಲ್ಲಿ ಹಿಡಿದ್ರೆ ನೋಡ್ಬೋದು, ಇಡೀ ಕೆರೆ ಓಪನ್ ಆಗ್ತದೆ. ಹೌದು, ಇದು ನ್ಯಾಚುರಲ್ ಆದ ಕೆರೆ. ಇದರಲ್ಲಿ ಜನವರಿ ಎಂಡಿಗೆ ಆಗುವ ನೀರು ಹಾರ್ತದೆ. ಹೌದು, ಒಮ್ಮೊಮ್ಮೆ ಹೋಗುವಲ್ಲ, ಮೇಲೆ ಹೋಗುವ ಬನ್ನಿ. ಸೊ ಇದಕ್ಕೆ ಇಲ್ಲಿ ಒಂದು ವಾಶ್ ಬೇಸಿನ್ ಉಂಟು, ಮರದ್ದು. ಮೆಟ್ಟಿನಿಂದ ಮೇಲೆ ಹೋದ್ರು. ಇದು ಮೇಲಿನ ಮಾಳಿಗೆ. ಹೊರಗಿಂದ ನೋಡುವಾಗ ಈ 3 ಸ್ಟೆಪ್ ಉಂಟು ಅಂತ ಗೊತ್ತೇ ಆಗುದಿಲ್ಲ. ಮೇಲಿಂದ ನೋಡುವಾಗ ಈ ತರದ ವ್ಯೂಸ್ ಸಿಗ್ತದೆ ನಿಮ್ಗೆ. ನೋಡಿ, ಮಳೆಗಾಲ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ಬೋದು. ಅವಾಗ ಎಲ್ಲ ಕಡೆಯಲ್ಲಿ ನೀರಿರ್ತದೆ. ಇಲ್ಲಿ ಕೂಡ ತುಂಬಾ ನೀರಿಂಗಿಸುವ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ನೀವು ಇಲ್ಲಿಂದ ಮುಂದೆ ಆ ಕಣಿವೆಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೊಂಡಗಳನ್ನ ಕೆತ್ತಿ ಹೊಂಡ ಗುಂಡಿಗಳನ್ನ ಮಾಡಿದ್ದೇವೆ. ಎಲ್ಲ ಅಲ್ಲಲ್ಲಿ ನೀರು ನಿಂತು ಮತ್ತೆ ಮುಂದೆ ಹೋಗುವ ಹಾಗೆ. ಸೊ ಇದು ಕೂಡ ಒಂದು ನೀರು ನಿಲ್ಲುವಂತ ಆಕಾರ. ಇದರಲ್ಲಿ ಇನ್ನೊಂದು ಖುಷಿಯಾದ ನಿಮ್ಮ ಮೇಂಟೆನೆನ್ಸ್. ಇಷ್ಟೆಲ್ಲ ನಾವು ಈಗ ತಿರುಗಾಡಿ ಬಂದೆವು ಗುಡ್ಡೆಯಲ್ಲಿ, ಒಂದೇ ಒಂದು ಪ್ಲಾಸ್ಟಿಕ್ ಅಥವಾ ಬಾಟ್ಲಿ ಯಾವುದು ಕಾಣ್ಲಿಕ್ಕೆ ಸಿಗುದಿಲ್ಲ. ತೆಗಿಸ್ತಾ ಇರ್ಬೇಕಾಗ್ತದೆ. ಯಾಕೆಂದ್ರೆ ಹೊರಗಿಂದ ಜನರು ಬರುವಾಗ ಹೇಳ್ತೇವೆ, ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಕೈಯಿಂದ ನಾವು ಎಲ್ಲವನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬರುವಂತಹ ಗೆಸ್ಟ್ ಗಳಿಂದ. ಅವಾಗ ನಾವು ಮೇಂಟೈನ್ ಮಾಡ್ಲೇಬೇಕಾಗ್ತದೆ. ಒಳ್ಳೆ ಮಾಡಿದ್ವಿ ನೋಡಿ. ಇದು ಲಾಸ್ಟ್ 3ನೇ ಫ್ಲೋರ್ ಇದು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸ. ಇದರಲ್ಲಿ ಇವರು ಫುಡ್ ಮತ್ತೆ ಕಬ್ಬಿಣದೇ ಮಾಡಿದ್ದಾರೆ. ಯಾವುದು ಸಹ ಹೊಯ್ಗೆ ಸಿಮೆಂಟ್ ಇಲ್ಲ ಇದರಲ್ಲಿ, ಯಾವುದು ಯೂಸ್ ಮಾಡ್ಲಿಲ್ಲ. ಇಲ್ಲೂ ಸಹ ಕರೆಂಟ್ ವ್ಯವಸ್ಥೆ ಎಲ್ಲ ಇದೆ. ಹೌದು, ಎಲ್ಲ ಕಡೆಯಲ್ಲಿ ಕರೆಂಟಿನ ವ್ಯವಸ್ಥೆ ಉಂಟು. ಕುತ್ಕೊಂಡು ಇಡೀ ಸುತ್ತಲದ ಚಂದ ನೋಡ್ಲಿಕ್ಕೆ ಇರುವ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಅಲ್ಲಿ ಈಗ ನಾವು ಹತ್ತಿದ್ರೆ ಲೇಟ್ ಆಗ್ತದೆ ನಮಗೆ. ಬೇಡ, ಅಷ್ಟು ಎಷ್ಟು ಹೈಟ್ ಉಂಟು ಮೇಡಮ್? ಇದು ಒಂದು ಆಮೇಲೆ ಒಂದು 50 ಫೀಟ್ ಎಲ್ಲ ಹೇಗೋ ಆದಿತ್ತು ಅದ ಜಾಗ. ಇದು ವಾಶ್ರೂಮ್ ಅಲ್ವಾ? ಅಲ್ಲಿ ಕೊಮೋಡ್. ಹೌದು, ನ್ಯಾಚುರಲ್ ಆಗಿ ಮಾಡಿಸಿ. ಹೌದು. ಸೊ ಈ ರೀತಿಯಾಗಿ ಇಲ್ಲೆಲ್ಲ ಬಂಕ್ ಬೆಡ್ಗಳನ್ನ ಮಾಡಿದ್ದೇವೆ. 2 ಜನ ಒಂದೊಂದು ಸೆಟ್ ಅಲ್ಲಿ ಮಲಗಬಹುದು. ಈ ರೀತಿಯಾಗಿ ಉಂಟು ಇಲ್ಲಿ. ಸ್ಪೇಸ್ ಉಳಿತಾಯ ಆಗ್ತದೆ. ಅವರಿಗೆ ಕೂಡ ಖುಷಿ ಆಗ್ತದೆ. ಎಲ್ಲರೂ ಬಂದವರೆಲ್ಲ ಒಟ್ಟು ಸೇರಿ ಒಟ್ಟಿಗೆ ಇರ್ಲಿಕ್ಕೆ ವ್ಯವಸ್ಥೆ ಆಗ್ತದೆ. ವಿಟ್ಲ ಸಮೀಪದ ಅಡ್ಡೆನಡ್ಕ, ಕಾಸರಗೋಡು ಗಡಿ ಸಮೀಪ. ಇಲ್ಲಿ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಅವರ ತೋಟಕ್ಕೆ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಒಂದು ನೋಡ್ಲಿಕ್ಕೆ ಉಂಟು, ಒಂದು ನೋಡ್ಲಿಕ್ಕೆ ಇಲ್ಲ ಅಂತ ಇಲ್ಲ. ಅಷ್ಟು ಒಳ್ಳೆಯದೊಂದು ಪ್ರಕೃತಿ ತಾಣ ಇದು. ಇಲ್ಲಿ ತುಂಬಾ ಕಾಲೇಜಿನ ಯೂನಿವರ್ಸಿಟಿಗಳೆಲ್ಲ ಮಕ್ಕಳೆಲ್ಲ ಕಲಿತು ಇಲ್ಲಿ ಹೋಗ್ತಾರೆ. ಅವರದ್ದು ಧ್ಯೇಯ ಅಂದರೆ ಒಂದೇ, ಕಾಡನ್ನು ಉಳಿಸ್ಬೇಕು, ಹಸಿರನ್ನು ಪ್ರೀತಿಸಬೇಕು, ಮಣ್ಣನ್ನು ರಕ್ಷಿಸಬೇಕು. ಮಣ್ಣನ್ನು ರಕ್ಷಿಸಿದರೆ ನಾವು ಆರೋಗ್ಯವಂತರಾಗ್ತೇವೆ. ಹಾಗೆ ಮತ್ತೆ ಅವರು ಹೇಳುದು ಒಂದು ವಿಶೇಷ ಏನೆಂದರೆ, ಪ್ರಾಣಿ ಪಕ್ಷಿಗಳಿಗೆ ಕೀಟಗಳಿಗೆ ನಮ್ಮ ಪ್ರಕೃತಿಯಲ್ಲಿ ಬದುಕುವ ಹಕ್ಕು ಉಂಟು. ಅದಕ್ಕೆ ನಾವು ಎಲ್ಲಿಯೂ ಕೂಡ ರಾಸಾಯನಿಕ ಬಳಕೆ ಮಾಡುವುದಿಲ್ಲ. ಎಲ್ಲಿ ನೋಡಿದರೂ ಕೂಡ ಎಲ್ಲಿ ಎಲ್ಲ ಕಡೆಯಲ್ಲಿ ಸುತ್ತಾಡಿ ನೋಡಿದರೂ ಕೂಡ ಇಲ್ಲಿ ಹಸಿರು ಆಗಿ ಕಾಣ್ತಾ ಇದೆ. ಹಸಿರಿದ್ದರೆ ನಮ್ಮ ಉಸಿರು. ಅಷ್ಟು ಪ್ರಕೃತಿ ಚಂದ ಮಾಡಿ ಮಾಡಿದ್ದಾರೆ. ಇದು ಎಷ್ಟೋ ದೂರದಿಂದ ಕಾಲೇಜ್ಗಳಿಂದ ಯೂನಿವರ್ಸಿಟಿಯಿಂದ ಮಕ್ಕಳುಗಳು ಇಲ್ಲಿ ಬಂದು ಸಂತೋಷ ಮಾಡಿ ಎಲ್ಲ ಕಲಿತು ಎಲ್ಲ ಹೋಗ್ತಾರೆ. ಬಹುಶಃ ಒಂದು ದಿನಕ್ಕೆ ಒಂದು 30, 40, 50 ಜನರಿಗೆ ಅವರಿಗೆ ಬೇಕಾದಂತ ಆಹಾರವು ರಾಸಾಯನಿಕ ಮುಕ್ತವನ್ನು ಇವರೇ ಉತ್ಪಾದನೆ ಮಾಡಿ ಅವರಿಗೆ ಊಟವನ್ನು ಬಡಿಸಿದ್ದಾರೆ.
ಬಹುಶಃ ಇದು ಬಹಳ ಒಳ್ಳೆಯ ಕೆಲಸ, ದೊಡ್ಡ ಕೆಲಸ ಅಂತ ಭಾವಿಸ್ತೇನೆ. ಬಹುಶಃ ಇವತ್ತು ನಾನು ಯೂಟ್ಯೂಬ್ ಚಾನೆಲ್ ಸಾಧಕರಿಗೆ ಒಂದು ಸಲಾಮು. ಅವರ ಬಗ್ಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ರವಿ ಅವರೇ.